ಪ್ರಿಯ ಕುಕಿಂಗ್ ಬ್ಲಾಗ್ ವೀಕ್ಷಕರಿಗೆ ಹೃತ್ಪೂರ್ವಕ ನಮಸ್ಕಾರ. ಇವತ್ತು ನಮ್ಮ ಹಳ್ಳಿ ಮನೆಯ ಅಡುಗೆ ಮನೆಯಲ್ಲಿ ಮಾಡುವುದೇ ಬಿಸಿ ಬಿಸಿ ಹಸಿ ಮಾವಿನಕಾಯಿ ಚಿತ್ರಾನ್ನ. ಬ್ಯಾಚುಲರ್ ಫುಲ್ ಮೀಲ್ಸ್. ಮಣ್ಣಿನ ಸುವಾಸನೆ, ಚುಲ್ಲಿಯ ಬೆಂಕಿಯ ಉರಿ, ಹಳ್ಳಿಯ ತಂಪಾದ ಗಾಳಿ ಇವೆಲ್ಲ ಸೇರಿ ಮಾಡುವ ಈ ಊಟದ ರುಚಿ ನಿಜವಾಗಿಯೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಸರಳ ಪದಾರ್ಥಗಳಿಂದ ಮಾಡಿದರೂ ಪ್ರೀತಿಯಿಂದ ಮಾಡಿದ ಊಟದ ರುಚಿಯೇ ಯಾವತ್ತೂ ವಿಶೇಷ. ವರುಣ್ ಮತ್ತು ವಿಕ್ರಮ್ ಇಬ್ಬರೂ ಮನೆಯ ಹೊರಗೆ ಕುಳಿತು ಮಾತನಾಡುತ್ತಿದ್ದರು. ಬೆಳಿಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ಇಬ್ಬರಿಗೂ ತುಂಬಾ ಹಸಿವಾಗಿತ್ತು. ವಿಕ್ರಮ್ ಹೊಟ್ಟೆ ಹಿಡಿದು, ಮಗ, ಇವತ್ತೇನಾದ್ರೂ ಟೇಸ್ಟಿಯಾಗಿ ಮಾಡ್ಬೇಕು, ದಿನಾ ಅದೇ ಊಟ ಬೇಜಾರಾಗಿದೆ ಎಂದು ನಗುತ್ತಾ ಹೇಳಿದನು. ವರುಣ್ ಕೂಡಲೇ, ಬಿಸಿ ಬಿಸಿ ಹಸಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣವಾ ಎಂದನು. ವಿಕ್ರಮ್ ಖುಷಿಯಿಂದ, ಸೂಪರ್ ಐಡಿಯಾ, ಆದ್ರೆ ಮನೆಯಲ್ಲಿ ಮಾವಿನಕಾಯಿ ಇಲ್ವಲ್ಲ ಎಂದನು. ಅದಕ್ಕೆ ಅಂಗಡಿಗೆ ಹೋಗೋಣ ಎಂದು ವರುಣ್ ಹೇಳಿದ ತಕ್ಷಣ ಇಬ್ಬರೂ ಊರಿನ ಚಿಕ್ಕ ಅಂಗಡಿಯ ಕಡೆ ನಡೆದು ಹೋದರು. ಮಣ್ಣಿನ ದಾರಿಯಲ್ಲಿ ನಡೆಯುತ್ತಾ ಹೋಗುವಾಗ ಗಾಳಿಯಲ್ಲಿ ಹೊಲದ ಮಣ್ಣಿನ ಸುವಾಸನೆ ಹರಡುತ್ತಿತ್ತು. ದೂರದಲ್ಲಿ ಎತ್ತುಗಾಡಿ ಸಾಗುತ್ತಿತ್ತು. ಸುತ್ತಮುತ್ತ ಹಸಿರು ಹೊಲಗಳು ಕಾಣಿಸುತ್ತಿದ್ದು ಹಳ್ಳಿಯ ಶಾಂತ ವಾತಾವರಣ ಇಬ್ಬರ ಮನಸ್ಸನ್ನು ಹಗುರ ಮಾಡುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರು ಊರಿನ ಹಳೆಯ ಅಂಗಡಿಗೆ ತಲುಪಿದರು. ಅಂಗಡಿಯ ಮುಂದೆ ದೊಡ್ಡ ಬುಟ್ಟಿಗಳಲ್ಲಿ ತೋಟದಿಂದ ಹೊಸದಾಗಿ ತಂದ ಹಸಿ ಮಾವಿನಕಾಯಿಗಳನ್ನು ರಾಶಿಯಾಗಿ ಇಟ್ಟಿದ್ದರು. ಹಸಿ ಮಾವಿನಕಾಯಿಯ ಹುಳಿ ಸುವಾಸನೆ ಗಾಳಿಯಲ್ಲಿ ಹರಡುತ್ತಿತ್ತು. ಅಂಗಡಿಯ ಅಣ್ಣ ನಗುತ್ತಾ, ಇವು ಇವತ್ತೇ ತೋಟದಿಂದ ತಂದ ಮಾವಿನಕಾಯಿ ಮಗ, ಚಿತ್ರಾನ್ನಾಗೆ ಸೂಪರ್ ಆಗುತ್ತೆ ಎಂದನು. ವಿಕ್ರಮ್ ಒಂದು ದೊಡ್ಡ ಹಸಿ ಮಾವಿನಕಾಯಿಯನ್ನು ಕೈಗೆತ್ತಿಕೊಂಡು, ಮಗ, ಇದ್ರೂ ಪರ್ಫೆಕ್ಟ್, ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಂದನು. ವರುಣ್ ಕೂಡ ಇನ್ನೆರಡು ದೊಡ್ಡ ಮಾವಿನಕಾಯಿಗಳನ್ನು ಆಯ್ಕೆ ಮಾಡಿದನು. ಜೊತೆಗೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಮತ್ತು ಪಾಪಡ್ ಕೂಡ ತೆಗೆದುಕೊಂಡರು. ಸಾಮಾನುಗಳನ್ನು ಕೈಯಲ್ಲಿ ಹಿಡಿದು ಇಬ್ಬರು ಮನೆ ಕಡೆ ಹೊರಟರು. ಹಾದಿಯಲ್ಲೇ ವಿಕ್ರಮ್, ಇವತ್ತು ಫುಲ್ ಮೀಲ್ಸ್ ರೆಡಿ ಮಾಡ್ಬೇಕು ಮಗ ಎಂದು ನಗಿದನು. ಮನೆ ತಲುಪಿದ ತಕ್ಷಣ ವರುಣ್ ಮಣ್ಣಿನ ಚುಲ್ಲಿಗೆ ಒಣಕಡ್ಡಿಗಳನ್ನು ಹಾಕಿ ಬೆಂಕಿ ಹಚ್ಚಿದನು. ಚುಲ್ಲಿಯ ಬೆಂಕಿ ನಿಧಾನವಾಗಿ ಹೊತ್ತಿ ಉರಿಯುತ್ತಾ ಚಟ್ ಚಟ್ ಎಂದು ಸದ್ದು ಮಾಡತೊಡಗಿತು. ವಿಕ್ರಮ್ ಮೀನ್ವೈಲ್ ದೊಡ್ಡ ಪಾತ್ರೆಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬೇಯಲು ಇಟ್ಟನು. ನೀರು ಕುದಿಯಲು ಶುರುವಾದಂತೆ ಅನ್ನದ ಸುವಾಸನೆ ನಿಧಾನವಾಗಿ ಮನೆ ತುಂಬ ಹರಡತೊಡಗಿತು. ಅಯ್ಯೋ, ಅನ್ನದ ಸ್ಮೆಲ್ಗೆಲೇ ಹೊಟ್ಟೆ ಇನ್ನೂ ಹಸಿವಾಗ್ತಾ ಇದೆ ಎಂದು ವಿಕ್ರಮ್ ನಗಿದನು. ಆಮೇಲೆ ಇಬ್ಬರೂ ಅಡುಗೆಗೆ ಬೇಕಾದ ಪದಾರ್ಥಗಳನ್ನು ಸಿದ್ಧಪಡಿಸಲು ಶುರು ಮಾಡಿದರು. ವಿಕ್ರಮ್ ತೋಟದಿಂದ ತಂದ ಹಸಿ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ತುರಿಯಲು ಶುರು ಮಾಡಿದನು. ಅದರ ಹುಳಿ ಸುವಾಸನೆ ಮೂಗಿಗೆ ತಾಗುತ್ತಿದ್ದಂತೆ ಇಬ್ಬರಿಗೂ ಹಸಿವು ಇನ್ನೂ ಹೆಚ್ಚಾಯಿತು. ವರುಣ್ ಮೀನ್ವೈಲ್ ದೊಡ್ಡ ಕಬ್ಬಿಣದ ಬಾಣಲಿಯನ್ನು ಚುಲ್ಲಿಯ ಮೇಲೆ ಇಟ್ಟು ಎಣ್ಣೆ ಹಾಕಿದನು. ಎಣ್ಣು ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕಿದಾಗ ಟಕ್ 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 ಎಂದು ಸದ್ದು ಮಾಡತೊಡಗಿತು. ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ನಿಧಾನವಾಗಿ ಫ್ರೈ ಮಾಡಿದರು. ಅವು ಬಂಗಾರದ ಬಣ್ಣಕ್ಕೆ ತಿರುಗುತ್ತಿದ್ದಂತೆ ಕರಿಬೇವು ಹಾಕಿದರು. ಕರಿಬೇವು ಎಣ್ಣೆಗೆ ತಾಗಿದ ಕ್ಷಣವೇ ಒಂದು ಅದ್ಭುತವಾದ ಸುವಾಸನೆ ಮನೆ ತುಂಬಿತು. ಆಮೇಲೆ ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ತುರಿದ ಹಸಿ ಮಾವಿನಕಾಯಿಯನ್ನು ಬಾಣಲಿಗೆ ಸೇರಿಸಿದರು. ನಿಧಾನವಾಗಿ ಕಲಸುತ್ತಾ ಫ್ರೈ ಮಾಡಿದಂತೆ ಅದರ ಬಣ್ಣ ಇನ್ನೂ ಆಕರ್ಷಕವಾಗಿ ಕಾಣಿಸಿತು. ಹುಳಿ ಮತ್ತು ಖಾರದ ಸುವಾಸನೆ ಸೇರಿ ಅಡುಗೆ ಮನೆಯನ್ನು ತುಂಬಿತು. ವರುಣ್ ಒಂದು ಚಿಟಿಕೆ ಅರಶಿನ ಹಾಕಿದನು. ಕೂಡಲಿ ಗೊಜ್ಜಿಗೆ ಸುಂದರವಾದ ಹಳದಿ ಬಣ್ಣ ಬಂತು. ಕೊನೆಯಲ್ಲಿ ತೆಂಗಿನ ತುರಿ ಮತ್ತು ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರು. ಈಗ ಆ ಮಾವಿನಕಾಯಿ ಗೊಜ್ಜು ನೋಡೋದಕ್ಕೂ ಬಾಯಲ್ಲಿ ನೀರು ಬರುತ್ತಿತ್ತು. ಅಷ್ಟರಲ್ಲಿ ಬಿಸಿ ಬಿಸಿ ಅನ್ನವೂ ಚೆನ್ನಾಗಿ ಬೇಯಿತು. ದೊಡ್ಡ ಪಾತ್ರೆಯಲ್ಲಿ ಅನ್ನವನ್ನು ಹಾಕಿ ಅದರ ಮೇಲೆ ಈ ರುಚಿಯಾದ ಮಾವಿನಕಾಯಿ ಗೊಜ್ಜನ್ನು ಸೇರಿಸಿದರು. ನಂತರ ನಿಧಾನವಾಗಿ ಮಿಕ್ಸ್ ಮಾಡಿದರು. ಪ್ರತಿಯೊಂದು ಅಕ್ಕಿ ಕಣವು ಆ ಹಸಿ ಮಾವಿನದ ರುಚಿಯನ್ನು ಹೀರಿಕೊಂಡಂತೆ ಕಾಣಿಸುತ್ತಿತ್ತು. ಹಳದಿ ಬಣ್ಣದಲ್ಲಿ ಮಿನುಗುತ್ತಿದ್ದ ಆ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನವನ್ನು ನೋಡುತ್ತಿದ್ದಂತೆಯೇ ಇಬ್ಬರಿಗೂ ಹಸಿವು ಇನ್ನೂ ಹೆಚ್ಚಾಯಿತು. ಪಕ್ಕದಲ್ಲಿ ಪಾಪಡ್ ಬಾಡಿಸಿ ಈರುಳ್ಳಿ ಮತ್ತು ಸೌತೆಕಾಯಿ ಕಟ್ ಮಾಡಿ ತಟ್ಟೆಗೆ ಹಾಕಿದರು. ತಂಪಾದ ಮೊಸರು ಕೂಡ ಒಂದು ಚಿಕ್ಕ ಬಟ್ಟಲನಲ್ಲಿ ಇಟ್ಟರು. ಇಬ್ಬರೂ ಮನೆಯ ಹೊರಗೆ ಕೂತು ಬಾಳಿ ಎಲೆಯ ಮೇಲೆ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನವನ್ನು ಬಡಿಸಿಕೊಂಡರು. ತೋಟದ ಮೊದಲ ತುಂಡು ತಿಂದ ತಕ್ಷಣ ವಿಕ್ರಮ್ ಕಣ್ಣು ಮುಚ್ಚಿಕೊಂಡು ವರುಣ್ ನಗುತ್ತಾ, ಹಳ್ಳಿ ಸ್ಟೈಲ್ ಅಡುಗೆಗೆ ಫ್ರೆಶ್ ಪದಾರ್ಥಗಳೇ ಜೀವ ಎಂದನು. ಸಂಜೆಯ ತಂಪಾದ ಗಾಳಿ ಬೀಸುತ್ತಾ ಇದ್ದಾಗ
ಇಬ್ಬರೂ ನೆಮ್ಮದಿಯಾಗಿ ಕುಳಿತು ಬಿಸಿ ಬಿಸಿ ಚಿತ್ರಾನ್ನ ಸವಿಯುತ್ತಾ ಹಳ್ಳಿ ಜೀವನದ ನಿಜವಾದ